ಉತ್ತರ ಕನ್ನಡ ಜಿಲ್ಲೆಯ ಮಂಕಿ ಪಟ್ಟಣ ಪಂಚಾಯಿತಿ ಚುನಾವಣೆ ಡಿಸೆಂಬರ್ 21ರಂದು ಚುನಾವಣೆ ನಡೆಯಲಿದ್ದು, ಮಂಕಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಮುಳಗೋಡು ಗ್ರಾಮಸ್ಥರಿಂದ ಸೇತುವೆ ವಿಚಾರವಾಗಿ ಚುನಾವಣಾ ಮತದಾನ ಬಹಿಷ್ಕಾರ ಮಾಡಿದ್ದಾರೆ. ಮುಳಗೋಡು ಗ್ರಾಮದಲ್ಲಿ ಎಷ್ಟು ಮನೆ ಇದೆ ಅಕ್ಕ? 25-30 ಮನೆ ಇದೆ. 25-30 ಮನೆ ಇದೆ. ಹೌದೌದು. ಅಂದ್ರೆ ಒಂದು 10-15 ಹುಡುಗರು ಸ್ಕೂಲ್ಗೆ ಹೋಗ್ತಾರೆ. ಇದೇ ರೋಡಲ್ಲೇ ಹೋಗ್ಬೇಕು. ನಾವು ಕಳಿಸ್ಕೊಟ್ಕೊಂಡು ಹೋಗ್ಬೇಕು. ಮನೆ ಕೆಲಸನೆಲ್ಲ ಬಿಟ್ಕೊಂಡು ಇದು ಮಳೆಗಾಲ ಬಂದ್ರೆ ತುಂಬಾ ಸಮಸ್ಯೆ ಆಗುತ್ತಲ್ಲ. ಕೇವಲ 4 ಗಾಡಿ ಮಾತ್ರ ಸೇತುವೆ ಇದೆ. ಹೌದೌದು. ಇದ್ರ ಮೇಲೆ ಸಮೇತ ನೀರು ಹೋಗುತ್ತೆ ಮಳೆಗಾಲದಲ್ಲಿ. ನೀರು ಹೋಗುತ್ತೆ. ಅಂದ್ರೆ ಈ ಮಕ್ಳು ಇಲ್ಲಿಂದ ಯಾವ ಸ್ಕೂಲ್ಗೆ ಹೋಗ್ತಾರೆ, ಯಾವ ಊರ್ಗ್ ಹೋಗ್ತಾರೆ? ಅನಂತವಾಡಿ ಮಂಕಿ ಅನಂತವಾಡಿ ಮಂಕಿ ಹೋಗ್ತಾರೆ. ಕಳಿಸ್ಕೊಟ್ಕೊಂಡೆ ಹೋಗ್ಬೇಕು. ನಾವು ಕೆಲಸನೆಲ್ಲ ಬಿಟ್ಕೊಂಡು ಮನೆ ಕೆಲಸನೆಲ್ಲ ಬಿಟ್ಕೊಂಡು ಮಕ್ಕಳು ಬ್ರಿಡ್ಜ್ ದಾಟಿಸ್ಕೊಟ್ಕೊಂಡೆ ಹೋಗ್ಬೇಕಾಗ್ತದೆ. ದನ ಕರು ಎಲ್ಲ ಇದ್ರ ಮೇಲೆನೆ ಹೋಗ್ಬೇಕು. ಮೇಲೆ ಹೋಗ್ತದೆ. 2-3 ದನ ಕರು ಎಲ್ಲ ಬಿತ್ತಿ ದನ ಆಗದೆ, ನಾಯಿಗಳಾಗದೆ ಸುತ್ತು ಹೋಗದೆ. ದನ ಕರು ಏನಾದ್ರು ಪರಿಹಾರ ಕೊಟ್ರ? ಇಲ್ಲ, ಏನು ಕೊಡ್ಲಿಲ್ಲ. ಬಂದ ಕಂಡೆ ಲೈಟ್ ನಮ್ಮ ಹೀರೋ ಹೊಂಡ ಗಾಡಿಗಂತೂ ಲೈಟೇ ಇರುವುದಿಲ್ಲ. ಸ್ವಲ್ಪ ಬ್ರೇಕ್ ಏನಾದ್ರು ಹಾಕಿದ್ರು ಅಂತಾದ್ರೆ ಕೆಳಗೆ ಬೀಳುವಂತ ಸಾಧ್ಯತೆ ಅದೇ. ನಾವಿಲ್ಲಿ ಅಂತ ನಾವು ದೇವರ ಮೇಲೆ ಆರಂಭದಲ್ಲಿ ಗಾಡಿ ಹೊಡುವಾಗ ದೇವರೇ ಅಂತ ಕೈ ಮುಕ್ಕೊಂಡು ಹೋಗುದು, ಗ್ರಾಮ ದೇವರಿಗೆ ನಮಸ್ಕಾರ ಮಾಡ್ಕೊಂಡು. ಅದ್ರ ಮಹಿಮೆ ಎಷ್ಟಾದಂತ ಇಲ್ಲಿ ಮನುಷ್ಯರಂದು ಬಿದ್ದೆ ಇಲ್ಲಿವರೆಗೆ ಅಪಾಯ ಆಗ್ಲಿಲ್ಲ. ಆದ್ರೆ ಆಕಳು ಕರುಗಳ ಬಿದ್ದಿದ್ದ ಈ ಹೆಂಗಸರ ಮಕ್ಕಳಲ್ಲವ ಇಲ್ಲಿಯ ತನಕ ಮಕ್ಕಳ ಕರ್ಕ ಬಂದ್ ಬಿಟ್ಟಾಕೊಂಡು ಹೋಗ್ತಾರೆ. ಅವ್ರಿಗೆ ಮುಳುಗೋಡ್ನವ್ರಿಗೆ ಏನಿಲ್ಲ, ಭರವಸೆ ಮರಳ. ಅಂದ್ರೆ ಈ ಸೇತುವೆ ದಾಟ್ಸ್ಬಿಟ್ಟೆ ಹೋಗ್ಬೇಕು, ಮಕ್ಕಳನ್ನ ದಾಟ್ಸ್ಬಿಟ್ಟೆ ಹೋಗ್ಬೇಕು. ಅನಿವಾರ್ಯ ನೋಡಿ. ಪ್ರತಿಯೊಂದು ಬುಲೋರು ಇತ್ಯಾದಿಗಳು ಏನೋ ಮಾಡ್ಕೊ ಬರ್ತಾರ. ಸಣ್ಣ ಪಿಕಪ್ ಗಾಡಿ ಅಂತ ಬರ್ತದೆ, ದೊಡ್ಡ ದೊಡ್ಡ ಗಾಡಿ ಯಾವ್ದು ಬರ್ತಾ ಇಲ್ಲ ಇಲ್ಲಿ. ನೋಡಿ ಇಲ್ಲಿ ಅಲ್ಲಿ ನೋಡ್ಬಿಟ್ರೆ ಗೊತ್ತಾಗ್ತದೆ. ನೋಡಿ ಸರ್, ನೋಡಿ ಸರಿ ಡೌನ್, ಇಲ್ಲೂ ಡೌನ್, ಹಿಡಕಿ ಇಲ್ಲ. ಹಿಡಕಿ ಮಾಡ್ಬಿಟ್ರೆ ನಮ್ಗೆ ಓಡಾಡಕ್ಕೂ ಆಗುದಿಲ್ಲ ಆಗಿತ್ತೇನು. ಈ ಅಪಾಯವನ್ನ 30 ವರ್ಷದಿಂದ ನಾವು ಎದುರಿಸ್ಕೊಂಡು ಇದ್ ಮಾಡ್ತಿದ್ದಾವೆ. ನಮ್ದು ಇನ್ನು ರಾಜಕೀಯ ಇದ್ ಬೇಡ. ಈಗ ಒಳ್ಳೊಳ್ಳೆ ಅಧಿಕಾರಿಗಳು ಮಾನವತೆ ಯಾರು ಉಂಟು ನೋಡಿ, ಅವ್ರ ಹತ್ರ ನಾವು ಬೇಡ್ತೇವೆ. ಇದಕ್ಕೆಲ್ಲ ಯಾರು ಎಷ್ಟೆಷ್ಟು ಹಾಕೊಳ್ತೀರಿ. ಇನ್ನು ಮಾನವತೆ ಮೆರೆಯುವಂತ ವ್ಯಕ್ತಿಗಳು ಬೇಕು ನಮ್ಗೆ. ಈ ಬಿಳಿ ಬಟ್ಟೆ ಬಿಳಿ ಲುಂಗಿಯವ್ರು ಯಾರು ಬೇಡ. ನಾವಿನ್ನು ಕಷ್ಟಪಟ್ಟು ನಿಮ್ಮಂತವ್ರು ಯಾರು ಕೃಷಿ ಮಾಡ್ಕೊಂಡು ಹಣವನ್ನ ಸಂಗ್ರಹಣೆ ಮಾಡ್ಕೊಂಡು ರಾಜಕೀಯ ಈ ಮುಳುಗೋಡ್ಗೆ ಬೇಡ. ಪಂಚಾಯತ್ ಲಿಸ್ಟ್ ನಲ್ಲಿ ಮುಳುಗೋಡು ಎಂಬುದು ಅದೇ ಏನು ಅನ್ನೋದು ಗೊತ್ತಿಲ್ಲ. ಬರೀ ಅರ್ಧ ಕಿಲೋಮೀಟರ್ ಎಲ್ಲರೂ ಹೇಳ್ತಾರೆ, ನೀವು ಎಷ್ಟು ಹಿಂದುಳಿದಿದ್ರಪ್ಪ ಇದರಲ್ಲಿ ರಾಜಕೀಯವಾಗಿ ವ್ಯವಸ್ಥೆಯಲ್ಲಿ ಅಂತ ಹೇಳ್ತಾರೆ. ಮರ್ಯಾದೆ ಆಗ್ತದೆ ಅಂತ ಹೇಳಿದ್ರೆ ನಮ್ಮ ಇದ್ರಲ್ಲೇ ನಾವು ಹೊಡ್ಕೊಳ್ಳೋ ರೀತಿ ಆ ರೀತಿ ಬೇಕಾ ನಮ್ಗೆ. ಎಷ್ಟು ಅಡಿ ಸೇತುವೆ ಆಗ್ಬೇಕು? ಇದೊಂದು 12 ಅಡಿ ದೊಡ್ಡ ಗಾಡಿ ಬರುವಾಗಿರ್ಬೇಕು. ನೋಡಿ ಅಕ್ಕಪಕ್ಕ ಎಲ್ಲ ಕಲ್ಲು. ಅಲ್ಲ, ಉದ್ದ ಎಷ್ಟು ಅಡಿ ಆಗ್ಬೇಕು? 25-30. ಅಂದ್ರೆ ಮನವಿ ಕೊಡ್ತಾನೆ ಇದ್ದೀರಾ, ಭರವಸೆ ಕೊಡ್ತಾನೆ ಇದ್ದಾರೆ. ಕಡೆಗಲ್ಲಿ ಎಲ್ಲಿ ಊಟ ಉಪಚಾರ ಅದ ಬನ್ನಿ, ಅಲ್ಲಿ ಊಟ ಅದ ಹೊಟ್ಟೆ ತುಂಬೆ ಅಂತ ಹೇಳ್ಕೊ ಬರ್ತರು. ನಾವು ಮಾಡ್ಕೊ ಬಂದ್ಬಿಡುತ್ತು. ಒಂದು ಊಟ ನಾವು ಅನ್ನದ ಒಂದು ಇವತ್ತು ಅನ್ನ ಹಾಕಿದ್ದಾರೆ, ಇದು ಇವತ್ತಾರು ಅದ್ ನಾವು ಪ್ರಸಾದ ಅಂತ ಸ್ವೀಕಾರ ಮಾಡ್ತೀವಿ. ಅವ್ರ ಭರವಸೆನ ಆ ರೀತಿ ಅನ್ನದ ಋಣದಲ್ಲಿ ನಂಬಿಕೆ ಇಟ್ಕೊ ಬರ್ತೀವಿ. ನಮ್ಗೆ ಆಗೋದು ಮೋಸನೇ. ಅದಕ್ಕಾಗಿ ಇನ್ನು ಎಂತದ್ದು ಇದು ಮಾಡ್ತೀವಿ. ಇಲ್ಲಿ ರೋಡ್ ಎಲ್ಲ 21ನೇ ತಾರೀಕು ಚುನಾವಣೆ ನಡೀತಿದೆ. ನೀವು ಮುಳಗೋಡು ಗ್ರಾಮಸ್ಥರೆಲ್ಲ ಬಹಿಷ್ಕಾರ ಮಾಡಿದ್ರೆ ಮತದಾನ? ನಾವು ಮನೇಲಿ ಇರುದು ಅಥವಾ ಇಲ್ಲ ಕಲ್ಲಿಗಿಲ್ಲ ಹಾಕಿ ಸೈಡ್ ಎಲ್ಲ ಕಡ್ದು ಏನೇನೋ ಮಾಡ್ತೀವಿ. ಸ್ವಂತ ಶ್ರಮದಿಂದ ಮಾಡಿ ತೋರಿಸ್ತೇವೆ. ಯಾವ ರಾಜಕಾರಣಿಗಳು ಅವಶ್ಯ ಇಲ್ಲ. 20ನೇ ವಾರ್ಡ್ಗೆ 3 ಜನ ಅಭ್ಯರ್ಥಿಗಳು ನಿಂತಿದ್ದಾರೆ. ಅವ್ರು ಏನ್ ಹೇಳ್ತಿದ್ದಾರೆ? ಹೇಳೋದು 30 ವರ್ಷದಿಂದ ನಮ್ ಬಕ್ರ ಮಾಡ್ತಿದ್ದಾರೆ. ಮತ್ತೆ ಈಗ ಹೇಳುದು ಯಾರನ್ನು ನಂಬುವ ಸ್ಥಿತಿಯಲ್ಲಿ ಇಲ್ಲ ಸರ್. ಅಂದ್ರೆ ಸೇತುವೆ ಆಗೋವರೆಗೂ ನೀವು ಚುನಾವಣಾ ಬಹಿಷ್ಕಾರ ಹಿಂಪಡೆಯಲ್ಲ? ಬಹಿಷ್ಕಾರ ಕಡೆ ನಾವು ಎಲ್ಲ ಅಲ್ಲಿ ಇಲ್ಲಿ ಹಣ ಸಂಗ್ರಹಣೆಗಾಗಿ ಬೇಡ್ಲಿಕ್ಕೆ ಹೊರಡ್ತೇವೆ. ಮಾನವತೆ ಇದ್ದವ್ರದಲ್ಲಿ ಇದೆಲ್ಲ ನೋಡಿ. ಒಂದು ಬೀದಿ ಲೈಟ್ ಅರಿಗಳು, ಒಂದು ಲೈಟ್ ಇದ್ರೆ ಅಪಾಯವನ್ನ ತಪ್ಪಿಸಬಹುದು. 2-3 ಆಕಳ ಬಿದ್ದು ಸತ್ತೋಯ್ತು. ಅಂದ್ರೆ ನೈಟ್ ಸೇತುವೆ ಇದೆ ಅನ್ನೋದು ಕೂಡ ಗೊತ್ತಾಗಲ್ಲ ಬೆಳಕಿಲ್ದಿರೋದ್ರಿಂದ. ಹೌದು. ನಾವೆಲ್ಲ ಬೇರೆ ಬೇರೆ ಊರಿಗೆಲ್ಲ ಎಷ್ಟೆಷ್ಟು ಕಿಲೋಮೀಟರ್ ದೂರ ಎಂತೆಂತ ಹಳ್ಳಿಗೆಲ್ಲ ರೋಡ್ ನಲ್ಲೆಲ್ಲ ಬರುವಾಗ ನಾವು ಅರ್ಧ ಕಿಲೋಮೀಟರ್ ನಾವು ಎಷ್ಟು ಹಿಂದುಳಿದಿದ್ದಾಗ ದೇವ ಅಂತ ನಮ್ಮ ಹಣೆ ನಾವು ಬಡ್ಕೊಳ್ಳೋದೆಲ್ಲ ಉಂಟು ಸರ್. ನೋಡಿ ಇಲ್ಲಿ ನೋಡುವವರೆಗೆ ಗೊತ್ತಾ ಇದೆ. ಮನುಷ್ಯತ್ವ ಇದ್ದವ್ರು ಯಾರು ಬಂದ್ರು ಇಲ್ಲಿ ಎಲ್ಲವರು ಸುನೀಲ್ ನಾಯ್ಕರು ಇದೇ ಬ್ರಿಡ್ಜ್ ನಲ್ಲಿ ಓಡಾಡಿದ್ದಾರೆ. ಮಂಗಳ ಇದ್ರದವರೆಗೆ ಮತ್ತೆ ಈ ಬ್ರಿಡ್ಜ್ 30,000 ರೂಪಾಯಿ ಹಾಕಿ ಮಾಡಿದವನು. ಅವನೊಬ್ಬ ಅಸಿಸ್ಟೆಂಟ್ ಇದ್ರು ಅವ್ರ ಕೆಳಗೆ. ಈ ಬ್ರಿಡ್ಜ್ ನನ್ನ ಜವಾಬ್ದಾರಿ ಅಂದ್ರು. ಈಗ ಅವ್ರ ಮನೆಗೆ ಹೋಗೋದೆಲ್ಲ ಬಿಟ್ಟದ. ಅಷ್ಟು ಮೋಸದ ಜಾಲ ಬಿಟ್ಟ ಮೇಲೆ ಮತ್ತಂದಲ್ಲ ಈ ರಾಜಕೀಯ ಎಲ್ಲ ಸುಳ್ಳು. ಏನಾದ್ರು ಮನುಷ್ಯರು ನಮ್ಮ ಬೇವರಿಗೆ ಏನಾದ್ರು ಶ್ರಮ ಉಂಟಾ ನೋಡಿದ್ರೆ ನಾವೇ ಒಟ್ಟಾಗಬೇಕು. ಈ ರಾಜಕಾರಣಿಗಳು ನಮ್ಮ ಈ ಊರಿಗೆ ಬರ್ದೇ ಇದ್ರು ಅಡ್ಡಿಲ್ಲ. ನಾವು ಇನ್ನು ಅಡಕೆ ಮರದ ಸಂಕಾರ ಅಡ್ಡಿಲ್ಲ, ಇದೇ ದಪ್ಪ ಮಾಡಿ ಹಾಕೊಳ್ತೇವೆ. ಮತ್ತೆ ತೆಂಗಿನ ಮರ ಎಲ್ಲ ಕೊಡುವುದು ಮತ್ತೆ ಅಂತ ಮಾಡುದು. ಅಷ್ಟು ಹಿಂದುಳಿದಿದ್ದಾಗ ನಾವು ಇದು ಒಳ್ಳೆ ಇದ್ರ ಮಾತಲ್ಲ. ನಮಗ್ ಮಾತಾಡ್ಲಿಕ್ಕೆಲ್ಲ ಹೆಚ್ಚು ಬರುವುದಿಲ್ಲ ಸರ್. ಅಂತಾದ್ರೆ ಸರ್ ಏನ್ ಸಮಸ್ಯೆ ಆಗ್ತಿದೆ ಇಲ್ಲಿ? ನಮ್ಮ ಸಮಸ್ಯೆ ಬ್ರಿಡ್ಜು ರೋಡು
ಮೇನ್ ಹೈವೇ ಇಂದ ಒಂದು 2 ಕಿಲೋಮೀಟರ್ ಒಳಗದ. ಆದ್ರೂ ಇಷ್ಟು ಇನ್ನೂ ತನಕ ನಮ್ಗೆ ಇನ್ನು ಬ್ರಿಡ್ಜ್ ಆಗ್ಲಿಲ್ಲ, ರೋಡ್ ಆಗ್ಲಿಲ್ಲ. 3-4 ಶಾಸಕರ ಅವಧಿ ಎಲ್ಲ ಮುಗೀತು, ಎಲ್ಲ ಮನವಿ ಕೊಟ್ಟಾಯ್ತು, ಏನು ಕೆಲಸ ಕಾರ್ಯ ಆಗಲ್ಲ. ಭರವಸೆ ಮಾತ್ರ ಭರವಸೆ ಆಗೇ ಇರ್ತದೆ ಬಿಟ್ಟರೆ ಇಲ್ಲಿ ಕೆಲಸ ಆಗುದಿಲ್ಲ. ಸರ್, ಇದು ನಿನ್ನೆ ಒಂದು ಮನವಿ ಪತ್ರ ಕೊಟ್ಟಿದ್ರ ಪಟ್ಟಣ ಪಂಚಾಯತಿಗೆ, ತಹಸೀಲ್ದಾರ್ಗೆ ಕೊಟ್ಟಿದ್ರ? ಹೌದು, ಅಂದ್ರೆ ಇವಾಗ ಚುನಾವಣಾ ಬಹಿಷ್ಕಾರ ಮಾಡ್ತಿದ್ರ? ಚುನಾವಣಾ ಬಹಿಷ್ಕಾರ ಮಾಡೋದು. ಕಾಲದಲ್ಲಿ ಕುಸಿದು ಹೋಗಿತ್ತು, ಆದ್ರೆ ನಾವೇ ಸ್ವಲ್ಪ ಎಲ್ಲ ಜನ ಎಲ್ಲ ಸೇರಿ ಸ್ವಲ್ಪ ರಿಪೇರಿ ಮಾಡ್ಕೊಂಡಾಗ ಬ್ರಿಡ್ಜ್ ಕೆಳಗಡೆ ಪೂರ್ತಿ ರೋಡ್ ಎಲ್ಲ ಕಾಣ್ತದೆ. ಇದು ಸ್ವಲ್ಪದ್ರಲ್ಲಿ ಇದೆ, ಇದು ಸ್ವಲ್ಪದ್ರಲ್ಲಿ ಇದೆ. ಬ್ರಿಡ್ಜ್ ಕೆಳಗಡೆ ಮೆಟ್ರೋ ಹೋಗ್ತದೆ, ಆದ್ರೂ ರೋಡ್ ಗಿಡ ಎಲ್ಲ ಕಾಣಿಸ್ತದೆ ಈಗ ತುಕ್ಕು ಹಿಡಿದು. ಅಂದ್ರೆ ಇದು 5 ಅಡಿ ಮಾತ್ರ ಅಗಲ ಇದೆ ಅಷ್ಟೇ. ಇದು 5 ಅಡಿ ಮಾತ್ರ ಆಗಲ್ಲ ಇದ್ದೇವ, ಕಾಲು ಸಂಕದ ಲೆಕ್ಕದ ಮಾಡೋದು. ಅದು ಇನ್ನೂ ದೊಡ್ಡ ಬ್ರಿಡ್ಜ್ ಸೇತುವೆ ಇದು ಕೊಟ್ಟು ಅದೇ ಇದಕ್ಕೂ ಒಂದು 30 ವರ್ಷ ಮೇಲೆ ಆಯ್ತು. ಎಂತದು ಇಲ್ಲ, ಇದು ನಡೆದಾಡ್ಲಿಕ್ಕೆ ಹೆದರಿಕೆ ಆಗ್ತದೆ. ಗಾಡಿ ಸ್ಪೀಡ್ ಆಗಿ ನೋಡಿ ಯಾವ ರೀತಿ ಹೋಗ್ತದೆ. ನಾವು ಇಲ್ಲಿ ರೈತಾಪಿ ವರ್ಗದ ಜನ ಏನಾರು ಅಡಿಕೆ ನಾವು ಬೆಳೆದ ಬೆಳೆ ಎಲ್ಲ ಸಾಗಣೆ ಮಾಡಿದ್ರೆ 8-10 ಕಿಲೋಮೀಟರ್ ಹೊರಗಡೆಯಿಂದ ಸುತ್ತಾಕ್ ಬರ್ತದೆ.